Hi guys, welcome back to my class. Last class discuss about introduction. First class ಅನ್ನ rational numbers ಅನ್ನುವಂಥ ಲೆಸನ್ಸ್ ಒಳಗಡೆ ಭಾಗಲಬ್ಧ ಸಂಖ್ಯೆಗಳ ಇಂಟ್ರೊಡಕ್ಷನ್ ಅನ್ನ ನೋಡಿದ್ವಿ. ಅದರೊಳಗಡೆ ಭಾಗಲಬ್ಧ ಸಂಖ್ಯೆಗಳು ಸಹವರ್ತನೀಯತೆ, ಆವೃತ್ತತೆ, ಪರಿವರ್ತನೀಯತೆ ಅಂತೇಳಿ ನಾವು ನಿನ್ನೆ ಕ್ಲಾಸ್ ದಿವಸ ನೋಡ್ತಾ ಬಂದಿದ್ವಿ. ನಿನ್ನೆ ಹೇಳಿದ ಹಾಗೆ ಇವತ್ತಿನ ದಿವಸ ದ ರೋಲ್ ಆಫ್ ಜೀರೋ ಅಂತೇಳಿ ನೋಡೋಣ. ಸಂಖ್ಯೆಗಳಲ್ಲಿ ಸೊನ್ನೆಯ ಪಾತ್ರ ಅಂತೇಳಿ ಕರಿತೀವಿ, ದ ರೋಲ್ ಆಫ್ ಜೀರೋ ಅಂತೇಳಿ. ಓಕೆ, ಯಾವ ಟೈಪ್ ಏನಿರುತ್ತೆ ಅಂತೇಳಿ. ದಿಸ್ ಈಸ್ ಅ ವೆರಿ ಈಸಿ ಟಾಪಿಕ್. ದ ರೋಲ್ ಆಫ್ ಜೀರೋ ಹಂಗಿದ್ರೆ ಜೀರೋದ ಪಾತ್ರ ಏನು ಇದರಲ್ಲಿ? ನಾವು ಯಾವುದಾದ್ರೂ ಒಂದು ನಂಬರ್ ತಗೊಂಡಿವಿ ಅಂತಂದ್ರೆ, ಈಗ ಒಂದು ನಂಬರ್ ತಗೊಳ್ಳೋಣ. 8 + 0 = 8 ಅಂತೇಳಿ ಆಗುತ್ತೆ. ನಾ ಯಾವುದಾದ್ರೂ ಪ್ಲಸ್ ಮಾಡಿದ್ರು ಆಯಿತು, ಇಂಟು ಮಾಡಿದ್ರು ಆಯಿತು, ಅಥವಾ ಮೈನಸ್ ಮಾಡಿದ್ರು ಆಯಿತು, ಡಿವೈಡೆಡ್ ಮಾಡಿದ್ರು ಆಯಿತು. ಸೇಮ್ ಬರುವಂಥ ಒಂದು ನಂಬರ್ಸು 8 + 0 = 8. -5 ಇಂಟೀಜರ್ಸ್ ಅನ್ನು ತಗೊಂಡಿವಿ ಅಂತ, -5 + 0 = -5. ಹೋಲ್ ನಂಬರ್ಸ್ ಅನ್ನ ತಗೊಂಡಿವಿ ಅಂತಂದ್ರೂ ಹಂಗೆ ಬರುತ್ತೆ. 7 + 0 = 7. ಭಾಗಲಬ್ಧ ಸಂಖ್ಯೆಗಳು ರ್ಯಾಷನಲ್ ನಂಬರ್ಸ್ ಅನ್ನು ತಗೊಂಡಿವಿ ಅಂತಂದ್ರೆ 4/3 + 0 = 4/3 ಅಂತೇಳಿ ಬರುತ್ತೆ. ಹಂಗಿದ್ಮ್ಯಾಗ ಈ 0 ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ 0 ಆಗಿದೆ ಅಂತೇಳಿ ನಾವು ಹೇಳ್ಬಹುದು. ದ ಯುನಿಕ್ ನಂಬರ್ ಆಫ್ ಸಮ್ ಆಫ್ ರ್ಯಾಷನಲ್ ನಂಬರ್ಸ್ ಈಸ್ 0. ದಿಸ್ ಈಸ್ ಅ ರೋಲ್ ಆಫ್ 0 ಅಂತೇಳಿ ನಾವು ಹೇಳ್ಬೋದು. ನಾವು ಇನ್ನೂ ಬೇಕಾದ್ದು ಮಾಡಬಹುದು. ಮಲ್ಟಿಪ್ಲಿಕೇಶನ್ ಮಾಡಬಹುದು, ಸಬ್ಟ್ರಾಕ್ಷನ್ ಮಾಡಬಹುದು, ಡಿವಿಷನ್ಸು ಮಾಡಬಹುದು. ಈಗ ನೋಡ್ತಾ ಹೋದಾಗೆ ಜೀರೋದ ಪಾತ್ರ ನಮಗೆ ಗೊತ್ತಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಸಂಖ್ಯೆಗಳಲ್ಲಿ ಒಂದರ ಪಾತ್ರ ಅಂತೇಳಿ ಕೇಳಿದಾನ, ದ ರೋಲ್ ಆಫ್ 1 ಅಂತೇಳಿ. ಈ ಒಂದರ ಪಾತ್ರ ಯಾವ ಟೈಪ್ ಇರುತ್ತೆ ಅಂತೇಳಿ, ಹಂಗೆ 8 × 1 = 8 ಹೋಲ್ ನಂಬರ್ಸ್. ಇಂಟೀಜರ್ಸ್ -5 × 1 = -5. 7 × 1 = 7. ರ್ಯಾಷನಲ್ ನಂಬರ್ಸ್ ತಗೊಂಡಾಗ 4/3 × 1 = 4/3. ಅದೇ ಟೈಪ್ ಬರುತ್ತೆ, ಏನು ಚೇಂಜಸ್ ಆಗೋದಿಲ್ಲ. ಕೆಲವೊಂದು ಕಡೆ ಅಷ್ಟೇ ಚೇಂಜಸ್ ಆಗುವಂಥದ್ದು. ಹಿಂಗಾಗಿ ಈ ರೂಲು ಒಂದರ ಪಾತ್ರ ಏನಿರುತ್ತೆ, ನೆಕ್ಸ್ಟ್ 0ರ ಪಾತ್ರ ಏನಿರುತ್ತೆ ಅಂತೇಳಿ ನಾವು ನೋಡಿದ್ವಿ. ಅದನ್ನ ಹೀಗೆ ಅನ್ಬೋದು, ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ 1 ಆಗಿದೆ ಅಂತ ನಾವು ಹೇಳಬಹುದು. ದ ಯುನಿಕ್ ಫ್ಯಾಕ್ಟರ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ರ್ಯಾಷನಲ್ ನಂಬರ್ ಈಸ್ 1 ಅಂತ ನಾವು ಕರಿಬಹುದು. ದಿಸ್ ಈಸ್ ಅ ಇಂಟ್ರೊಡಕ್ಷನ್. ನೆಕ್ಸ್ಟ್ ಕ್ಲಾಸಸ್ ಎಕ್ಸಸೈಸ್ 1.1 ಅನ್ನ ನಾವು ನೋಡ್ತಾ ಹೋಗೋಣ.